ಬಿಜೆಪಿ ನಾಯಕ ಸಿಟಿ ರವಿ ಹಾಗೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಜಟಾಪಟಿ ಮತ್ತಷ್ಟು ದೊಡ್ಡದಾಗ್ತಾ ಇದೆ. ಹಲ್ಲೆ ಹಾಗೇನೆ ಪೊಲೀಸರ ನಡೆಯನ್ನ ಮುಂದಿಟ್ಕೊಂಡು ಬಿಜೆಪಿ ಕಾಂಗ್ರೆಸ್ ಮೇಲೆ ತಿರುಗಿ ಬಿದ್ದಿದೆ. ಇತ್ತ ಅಶ್ಲೀಲ ಪದ ಬಳಕೆಯನ್ನೇ ಅಸ್ತ್ರವಾಗಿ ಮಾಡಿಕೊಂಡಿರುವಂತಹ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಗುಟುರು ಹಾಕ್ತಾ ಇದೆ. ಆರೋಪ ಪ್ರತ್ಯಾರೋಪಗಳು ಜೋರಾಗಿವೆ. ಸಿಟಿ ರವಿ ರಾಜಕೀಯ ಭವಿಷ್ಯದ ಮೇಲೆ ಪರಿಣಾಮ ಬೀರುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಬೆಳಗಾವಿ ಎಸಿಸಿ ಕಾರ್ಯಕ್ರಮದ ನಂತರ ಕಾಂಗ್ರೆಸ್ ಇದನ್ನ ಮತ್ತಷ್ಟು ಜೋರು ಮಾಡುವ ಸಾಧ್ಯತೆ ಇದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಅಶ್ಲೀಲ ಪದ ಬಳಕೆ ಹೈಜಾಕ್ ಮಾಡಲು ಕೈ ನಿರ್ಧಾರ. ಬಿಜೆಪಿ ನಾಯಕನ ಭವಿಷ್ಯಕ್ಕೆ ಕುತ್ತು ಎದುರಾಗುತ್ತಾ? ಪರಿಷತ್ ಸದಸ್ಯ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಪ್ರಕರಣ ಕೆದಕಿದಷ್ಟು ದೊಡ್ಡದಾಗ್ತಿದೆ. ಹಲ್ಲೆ ಪೊಲೀಸರ ವರ್ತನೆಯನ್ನ ಖಂಡಿಸಿ ಬಿಜೆಪಿ ಹೋರಾಟಕ್ಕಿಳಿದಿದೆ. ಇತ್ತ ಬೆಳಗಾವಿ ಎಐಸಿಸಿ ಅಧಿವೇಶನದಿಂದಾಗಿ ಸೈಲೆಂಟ್ ಆಗಿರುವ ಕಾಂಗ್ರೆಸ್ ನಾಯಕರು ಕಾರ್ಯಕ್ರಮ ಮುಗಿಯುತ್ತಲೇ ಇದನ್ನ ಕೆದಕೋಕೆ ಮುಂದಾಗಿದ್ದಾರೆ. ಅಶ್ಲೀಲ ಪದ ಬಳಕೆ ಮುಂದಿಟ್ಕೊಂಡು ಸಿಟಿ ರವಿ ಹಾಗೂ ರಾಜ್ಯ ಬಿಜೆಪಿ ವಿರುದ್ಧ ತಿರುಗಿ ಬೀಳೋಕೆ ನಿರ್ಧಾರವನ್ನ ಮಾಡಿದ್ದಾರೆ. ಇನ್ನೇನು ಸೈಲೆಂಟ್ ಆಯ್ತು ಅಂದುಕೊಳ್ತಾ ಇರುವಾಗಲೇ ಅದಕ್ಕೆ ಕಾವು ಕೊಡೋಕೆ ಸ್ಕೆಚ್ ರೆಡಿ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕರ ಈ ಸ್ಕೆಚ್ ಸಿಟಿ ರವಿಯ ರಾಜಕೀಯ ಭವಿಷ್ಯಕ್ಕೆ ಮುಳ್ಳಾಗುವ ಸಾಧ್ಯತೆಗಳು ಇವೆ ಎನ್ನಲಾಗ್ತಾ ಇದೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಡ್ಯಾಮೇಜ್ ಮಾಡೋ ನಿರ್ಧಾರ ಕಾಂಗ್ರೆಸ್ ಮಾಡಿದೆಯಂತೆ. ಪದಗಳನ್ನ ಮಾಜಿ ಮಂತ್ರಿ ಶಾಸಕರು ಸದನದಲ್ಲಿ ಪ್ರಯೋಗ ಮಾಡಿದ್ದಾರೆ. ಅದನ್ನ ನಾನು ಅಲ್ಲೇ ಪ್ರಶ್ನೆ ಮಾಡಿದ್ದೀನಿ ಅಂತ ಹೇಳಿದ್ರು ಕೂಡ ಇವರು ಏನೂ ಆಗೇ ಇಲ್ಲ ಅಂತ ಹೇಳ್ಕೊಳ್ತಿರ್ತಾರೆ. ಆಮೇಲೆ ಮಾಧ್ಯಮಗಳಲ್ಲಿ ಕೆಲವು ವಿಡಿಯೋಗಳು ಬಂತು. ಅದು ಕಾಂಗ್ರೆಸ್ನವ್ರು ಬಿಟ್ಟಿದ್ದಲ್ಲ. ನೀವು ಏನು ಅಧ್ಯಯನ ಆದಮೇಲೆ ನಿಮ್ಮ ಕ್ಯಾಮ್ರಾಗಳು ಆನ್ ಇಟ್ಟಿದೆ, ಆ ದೃಶ್ಯಾವಳಿಗಳು ಬಂತು. ಅಲ್ಲಿ ಬಹಳ ಸ್ಪಷ್ಟವಾಗಿ ಸಿಟಿ ರವಿಯವರು ಏನು ಹೇಳಿದ್ರು ಅಂತ ಇಡೀ ಜಗತ್ತಿಗೆ. ಸಿಟಿ ರವಿ ಪ್ರಕರಣ ತನಿಖೆ ಸಿಐಡಿಗೆ ವಹಿಸಿದ್ದೇಕೆ ಸರ್ಕಾರ? ರವಿಗೆ ಕಾನೂನಿನ ಇಕ್ಕಳಕ್ಕೆ ಸಿಲುಕಿಸೋ ಪ್ರಯತ್ನವೇ? ಸಿಟಿ ರವಿ ಪ್ರಕರಣದ ಬಗ್ಗೆ ಸಭಾಪತಿ ಇದು ಮುಗಿದ ಅಧ್ಯಾಯ ಅಂದಿದ್ದಾರೆ. ಸದನದ ವೇಳೆ ಯಾವುದೂ ನಡೆದಿಲ್ಲ, ಆನಂತರ ಆಗಿದೆ ಅನ್ನೋದು ಗೊತ್ತಿಲ್ಲ, ರೂಲಿಂಗ್ ಕೊಟ್ಟಾಗಿದೆ ಅಂತ ಹೇಳಿದ್ರು. ಸದನದ ವ್ಯಾಪ್ತಿಯಲ್ಲಿ ಆಗಿರೋದ್ರಿಂದ ಸಭಾಪತಿಗಳ ತೀರ್ಪೇ ಅಂತಿಮ. ಆದ್ರೆ ಅಶ್ಲೀಲ ಪದ ಬಳಸಿರೋದು ಸತ್ಯ ಅನ್ನೋದು ಕಾಂಗ್ರೆಸ್ ವಾದ. ಹೀಗಾಗಿ ಪ್ರಕರಣವನ್ನ ಸಿಐಡಿಗೆ ಕೊಟ್ಟಿದ್ದೇವೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹುಬ್ಬಳ್ಳಿಯಲ್ಲಿ ಹೇಳಿದ್ದಾರೆ. ವಾಯ್ಸ್ ಸ್ಯಾಂಪಲ್ ಮುಂದಿಟ್ಟುಕೊಂಡೇ ಪ್ರಕರಣದಲ್ಲಿ ಸಿಟಿ ರವಿ ಸಿಲುಕಿಸೋಕೆ ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡಿದ್ದರಂತೆ. ಇತ್ತ ರೂಲಿಂಗ್ ಕೊಟ್ಟರು ಒಂದ್ ವೇಳೆ ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಸತ್ಯ ಅನ್ನೋದು ಹೊರಬಿದ್ರೆ ಅದು ಸಭಾಪತಿಗಳ ಇಮೇಜ್ಗೂ ಧಕ್ಕೆ ತರುತ್ತೆ. ಜೊತೆಗೆ ಸಿಟಿ ರವಿಯ ವೈಯಕ್ತಿಕ ಇಮೇಜ್ ಡ್ಯಾಮೇಜ್ ಆಗಲಿದೆ. ಆ ಕಾರಣಕ್ಕೆ ಸರ್ಕಾರ ತರಾತುರಿಯಲ್ಲಿ ಸಿಐಡಿ ತನಿಖೆಗೆ ವಹಿಸಿದೆ ಎನ್ನಲಾಗ್ತಾ ಇದೆ. ಇದರ ಜೊತೆಗೆ ಇದನ್ನ ಮುಂದಿಟ್ಕೊಂಡು ಅಖಾಡಕ್ಕೆ ಇಳಿದಿದ್ದೇ ಆದ್ರೆ ಬಿಜೆಪಿ ಪಕ್ಷಕ್ಕೂ ಡ್ಯಾಮೇಜ್ ಮಾಡಬಹುದು. ಒಂದು ಕಡೆ ಲಿಂಗಾಯತ ಸಮುದಾಯದ ವಿಶ್ವಾಸವನ್ನ ಗಳಿಸಬಹುದು ಎನ್ನುವ ಆಲೋಚನೆ ಕೈ ನಾಯಕರಿಗೆ ಇದ್ದಂತಿದೆ. ಸಿಟಿ ರವಿ ಪ್ರಕರಣದಿಂದ ಸಭಾಪತಿ ಕುರ್ಚಿಗೆ ಕುತ್ತು. ಅವಿಶ್ವಾಸ ನಿರ್ಣಯದಿಂದ ಹೊರಟ್ಟಿ ಕೆಳಗಿಳಿಸುವ ತಂತ್ರ. ಸಿಟಿ ರವಿ ಪ್ರಕರಣದಲ್ಲಿ ಸಭಾಪತಿ ರೂಲಿಂಗ್ ನೀಡಿರೋದು ಕಾಂಗ್ರೆಸ್ ನಾಯಕರ ಅಸಮಾಧಾನ ಹೆಚ್ಚಿಸಿದೆ. ಸರಿಯಾದ ದಾಖಲೆ ಪರಿಶೀಲಿಸಿ ತೀರ್ಪು ನೀಡಬೇಕಿತ್ತು. ಸಭಾಪತಿಗಳು ಬಿಜೆಪಿ ಪರವಾಗಿ ತೀರ್ಪು ಕೊಟ್ಟು ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಒಂದೆರಡು ತಿಂಗಳಲ್ಲಿ ಕಾಂಗ್ರೆಸ್ ಬಹುಮತ ದೊರಕಲಿದ್ದು ಸಭಾಪತಿ ಬಸವರಾಜ ಹೊರಟ್ಟಿಯನ್ನ ಕುರ್ಚಿಯಿಂದ ಕೆಳಗಿಳಿಸುವ ಲೆಕ್ಕಾಚಾರ ಹಾಕ್ತಿದ್ದಾರೆ. ಪ್ರಸ್ತುತ ಕೌನ್ಸಿಲ್ನಲ್ಲಿ ಕಾಂಗ್ರೆಸ್ಗೆ 33 ಸ್ಥಾನಗಳಿವೆ, ಬಿಜೆಪಿ 29 ಹಾಗೂ ಜೆಡಿಎಸ್ 8 ಸೇರಿ 37 ಸ್ಥಾನಗಳಿವೆ. ಇದೀಗ 3 ಸ್ಥಾನಗಳು ಖಾಲಿಯಾಗಿವೆ. ಸಭಾಪತಿ ಪಕ್ಷೇತರ ಲಖನ್ ಜಾರಕಿಹೊಳಿ 1 ಸ್ಥಾನಗಳಿವೆ. ಜೆಡಿಎಸ್ ಬಿಜೆಪಿ 37 ಹಾಗೆಯೇ ಲಖನ್ ಜಾರಕಿಹೊಳಿ ಬೆಂಬಲ ಸೇರಿ ಹೊರಟ್ಟಿ ಸಭಾಪತಿಯಾಗಿದ್ದಾರೆ. 3 ವೆಕೇಟ್ ಸ್ಥಾನಗಳಿಗೆ ಆಯ್ಕೆ ನಡೆಯಲಿದ್ದು ಆಗ ಕಾಂಗ್ರೆಸ್ಗೆ 3 ಗೆಲ್ಲೋಕೆ ಅವಕಾಶ ಇದೆ. ಆಗ ಕಾಂಗ್ರೆಸ್ ಅವಿಶ್ವಾಸ ನಿರ್ಣಯ ಮಂಡಿಸಲಿದ್ದು ಹೊರಟ್ಟಿಯನ್ನ ಸಭಾಪತಿ ಸ್ಥಾನದಿಂದ ಕೆಳಗಿಳಿಸೋಕೆ ಪ್ರಯತ್ನ ನಡೆಸಲಾಗಿದೆ. ಸದ್ಯಕ್ಕೆ ತಣ್ಣಗಿರುವ ಕಾಂಗ್ರೆಸ್ ನಾಯಕರು ಬೆಳಗಾವಿ ಎಐಸಿಸಿ ಅಧಿವೇಶನ ಮತ್ತು ಗಾಂಧಿ ಭಾರತದ ಬಳಿಕ ಹೋರಾಟ ತೀವ್ರಗೊಳಿಸುತ್ತಿದ್ದಾರೆ ಎನ್ನಲಾಗಿದೆ. ಇದು ಯಾವ ಸ್ವರೂಪ ಪಡೆದುಕೊಳ್ಳಲಿದೆ? ಸಿಟಿ ರವಿಗೆ ರಾಜಕೀಯ ಬೆಳವಣಿಗೆಗೆ ಸಹಕಾರಿ ಆಗುತ್ತಾ ಅಥವಾ ರಾಜಕೀಯ ಬೆಳವಣಿಗೆಗೆ ತೊಡಕಾಗುತ್ತಾ ಅಂತೇಳಿ ಕಾದು ನೋಡಬೇಕಿದೆ. ರಾಚಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292
ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.